ಸರ್ ಆ್ಯಕ್ಚುಲಿ ವರ್ಕ್ ಸ್ಟಾರ್ಟ್ ಆಗಿದ್ದು ಆ, ಇದು ಡಿಸೆಂಬರ್ 22ನೇ ಇಸ್ವಿನಲ್ಲಿ ನಾವೆಲ್ಲ ಸ್ಟಾರ್ಟ್ ಮಾಡಿದ್ವಿ. ಆವಾಗಿಂದನೂ ಇವಾಗ ಇದರಲ್ಲಿ ಏನೊಂದು ಬ್ಯಾಕ್ಗ್ರೌಂಡ್ ಸ್ಕೋರ್ ನೀವು ಕೇಳಿದ್ರಿ ಟ್ರೈಲರಲ್ಲಿ, ಅದರದ್ದೊಂದು ಸೀಡಿಂಗ್ ಆವಾಗಲೇ ಆಗಿತ್ತು ಸರ್. ಸೊ ಆವಾಗಿಂದ ಬೆಳೆಸ್ಕೊಂಡು ಬಂದಿದ್ದೀವಿ. ಆ್ಯಂಡ್ ವಿಜುವಲ್ಸ್ ನಾನು 50 ದಿನ ಶೂಟ್ ಮಾಡಿದ್ವಿ ಅಲ್ಲಿ. 50 ದಿನ ಶೂಟ್ ಮಾಡಿದಾಗ ಆಲ್ಮೋಸ್ಟ್ ಒಂದು 80% ನಾನು ಇದ್ದೆ ಅಲ್ಲಿ ಶೂಟಲ್ಲಿ. ಸೊ ಆ ಒಂದು ನೇಟಿವಿಟಿ ನಾನು ನೋಡ್ತಾನೆ ಇದ್ದೆ. ಆ್ಯಂಡ್ ಅದನ್ನು ಯಾವ ಲೆವೆಲಿಗೆ ಅವರು ಅವ್ರ ಕಡೆಯಿಂದ ಏನು ಒಂದು ಎಫರ್ಟ್ ಹಾಕ್ತಾಯಿದ್ರು, ಅದಕ್ಕೆ ಡಬಲ್ ನಾನು ಎಫರ್ಟ್ ಹಾಕಬೇಕು ಅನ್ನೋ ಒಂದು ಮೋಟಿವೇಶನ್ ಅಲ್ಲಿಂದ ಬರ್ತಾಯಿತ್ತು ನನಗೆ. ಯಾಕಂದರೆ ಶೂಟಿಂಗ್ ಸ್ಟಾರ್ಟ್ ಆಗೋದು ಬೆಳಿಗ್ಗೆ 9 ಗಂಟೆಗೆ ಸ್ಟಾರ್ಟ್ ಆದರೆ ಕೆಲವು ದಿನಗಳು ರಾತ್ರಿ 3 ಗಂಟೆ 4 ಗಂಟೆವರೆಗೂ ಮಾಡಿದ್ದಾರೆ. ಸೊ ಹಾಗೆಲ್ಲ ಆಗಿರುವಾಗ ನಾನು ಸ್ಟುಡಿಯೋನಲ್ಲಿ ಕೂತ್ಕೊಂಡು ಕೆಲಸ ಮಾಡೋದು, ಐ ಥಿಂಕ್ ಹ್ಯಾಟ್ಸ್ ಆಫ್ ಟು ದೆಮ್ ಸರ್, ನಮ್ಮ ಟೀಮ್ಗೆ. ಸೊ ಇದೆಲ್ಲ ಮೋಟಿವೇಶನ್ ಸರ್, ಇದೆಲ್ಲ ಮೋಟಿವೇಶನ್. ಮತ್ತು ಐ ಥಿಂಕ್ ಆ ಮ್ಯೂಸಿಕಲ್ ಸೆನ್ಸು ನನಗೆ ಚಿಕ್ಕ ವಯಸ್ಸಿಂದನೂ ಬಂದಿದೆ. ನನ್ನ ಫ್ಯಾಮ್ಲಿನೇ ಮ್ಯೂಸಿಕಲ್ ಫ್ಯಾಮ್ಲಿ. ಮತ್ತು ನನ್ನ ಗುರುಗಳಾದ ರವಿ ಬಸ್ರೂರ್, ಅವ್ರ ಕಡೆ ನಾನು ಕಲ್ತಿರೋದು. ನನ್ನ ಮ್ಯೂಸಿಕ್ ಪ್ರೊಡಕ್ಷನ್ ಬಂದು ರವಿ ಬಸ್ರೂರ್ ಸರ್ ಹತ್ರ ಕಲ್ತಿದ್ದೀನಿ. ಸೊ ಪ್ರಾಬಬ್ಲಿ ಆ ಸೌಂಡಿಂಗ್ ಏನಿದೆ, ಆ ಸೌಂಡಿಂಗ್ಗೆ ಈ ಥರದ ಸೀನ್ಸ್ಗೆ ಹೀಗೆ ನಾನು ಟ್ರೀಟ್ ಮಾಡಬೇಕು ಅನ್ನೋದು ಅಲ್ಲಿಂದ ಬಂದಿರ್ಬೋದು ಸರ್. ಸರ್ ಆ್ಯಕ್ಚುಲಿ ಮ್ಯೂಸಿಕ್ ಚಿಂದಿ ಬೊಳವ ಸಾಂಗ್ ಇದೆಯಲ್ಲ, ಅದು ನನಗೆ ಅರ್ಥ ಆಗಲಿಲ್ಲ ಅಂದ್ರೂ ತುಂಬ ಇಷ್ಟ ಆಯಿತು ಆ ಸಾಂಗು. ಈ ನ್ಯೂ ಇಯರ್ ಪಾರ್ಟಿ ಟೈಮಲ್ಲಿ ಏನಾದ್ರು ಬಿಟ್ಟಿದ್ರೆ ತುಂಬ ವರ್ಕ್ ಆಗ್ತಿತ್ತ ಅಂತ. ಖಂಡಿತ ಮೇಡಮ್, ಪಾರ್ಟಿ ಮಾಡೋರ್ಗೆ ಏನು ಕಮ್ಮಿ ಇಲ್ಲ. ಎವ್ರಿ ಡೇ ಇಸ್ ಅ ಪಾರ್ಟಿ. ಸೊ ಇನ್ಫ್ಯಾಕ್ಟ್ ಒಂದು ಸಣ್ಣದೊಂದು ವಿಷಯ ಹೇಳ್ತೀನಿ. ನಾನು ಕೂರ್ಗಲ್ಲಿ ಪ್ರೋಗ್ರಾಮ್ಸ್ ಮಾಡ್ತಿದ್ದೆ ಮುಂಚೆ ಎಲ್ಲ. ಅಲ್ಲಿಂದ ಡಿ ಜೆ ಇವತ್ತು ಬೆಳಿಗ್ಗೆ ಕಾಲ್ ಮಾಡಿದರು. ಇನ್ಫ್ಯಾಕ್ಟ್ ಅವ್ರು ಫೋನ್ ಮಾಡಿಬಿಟ್ಟು, ನನ್ನ ಹೆಸರು ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು, 2 ಪ್ರಸನ್ನ ಕೇಶವ ಅಂತಿದೆ, ಅದೊಂದು ಕಾಂಬಿನೇಷನ್ ಸ್ವಲ್ಪ ರೇರ್ ಅದು. ಸೊ ಅವರು ಒಂದು ಡೌಟಲ್ಲಿ ಕಾಲ್ ಮಾಡಿ ಕೇಳಿದ್ರು, ಈ ಹಾಡು ನೀವು ಹಾಡಿದ್ದೀರಾ ಅಂತ. ಹೌದು, ಏನು ವಿಷಯ ಅಂತ ಕೇಳಿದಾಗ, ನಮ್ಮ ಕೂರ್ಗಲ್ಲಿ ಚಿಂದಿ ಮಾಡ್ತಾ ಇದೆ ಈ ಹಾಡು ಅಂತ ಹೇಳಿದ್ರು. ಸೊ ಆ ಒಂದು ಇನ್ಫಾರ್ಮೇಷನ್ನು ನಮಗೆ ಸಿಕ್ಕಿದ್ದೇನೆ ಇವತ್ತು ಸತ್ಯ ಸರ್ ಅವಾಗಲೇ ಹೇಳಿದ್ದು. ಸೊ ಎವ್ರಿ ಡೇ ಇಸ್ ಅ ಪಾರ್ಟಿ, ಯಾವಾಗ ಹಾಕಿದ್ರು ಆ ಹಾಡು ನೀವು ಎಲ್ಲರೂ ಕುಣಿತೀರಾ ಅಂತ.